ಸುಪ್ರೀಂ ಕೋರ್ಟ್ಗೆ ಡಿ ಗ್ಯಾಂಗ್ ಲಿಖಿತ ವಾದವನ್ನ ಸಲ್ಲಿಸಿದೆ. ದರ್ಶನ್ ಪವಿತ್ರ ಗೌಡ ಲಿಖಿತವಾದ ಸಲ್ಲಿಸಿದ ವಕೀಲರು. ಆರೋಪಿ ಪವಿತ್ರ ಗೌಡ ಅಫಿಡವಿಟ್ನಲ್ಲಿ ಏನಿದೆ? ಸುಪ್ರೀಂ ಕೋರ್ಟ್ಗೆ ಡಿ ಗ್ಯಾಂಗ್ ಲಿಖಿತವಾದ ಸಲ್ಲಿಕೆಯನ್ನ ಮಾಡಿದೆ. ದರ್ಶನ್ ಪವಿತ್ರ ಗೌಡ ಪರವಾಗಿ ವಕೀಲರು ಲಿಖಿತ ಅಫಿಡವಿಟ್ ಅನ್ನ ಸಲ್ಲಿಸಿದ್ದಾರೆ. ಹಾಗಾದ್ರೆ ಈ ಅಫಿಡವಿಟ್ ನಲ್ಲಿ ಏನಿದೆ ಅನ್ನುವಂತಹ ಪ್ರಶ್ನೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ ಆರೋಪಿಯಾಗಿರುವ ಪವಿತ್ರ ಗೌಡ ದರ್ಶನ್ ಲಿಖಿತ ವಾದವನ್ನ ಸಲ್ಲಿಕೆ ಮಾಡಿದ್ದಾರೆ. ದರ್ಶನ್ ಪವಿತ್ರ ಗೌಡ ಪರ ವಕೀಲರು ಲಿಖಿತ ವಾದವನ್ನ ಸಲ್ಲಿಸಿದ್ದಾರೆ. ಹಾಗಾದ್ರೆ ಇದರಲ್ಲಿ ಏನಿದೆ ಅನ್ನುವಂಥದ್ದು. ಸುಪ್ರೀಂ ಕೋರ್ಟ್ಗೆ ಈಗ ಲಿಖಿತವಾದ ಸಲ್ಲಿಕೆ ಮಾಡಲಾಗಿದೆ. ಡಿ ಗ್ಯಾಂಗ್ ಪರವಾಗಿ ವಕೀಲರು ಲಿಖಿತ ವಾದವನ್ನ ಸಲ್ಲಿಸಿದ್ದಾರೆ. ಏನಿದೆ ಈ ಅಫಿಡವಿಟ್ ನಲ್ಲಿ? ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ A1 ಆಗಿರುವ ಪವಿತ್ರ ಗೌಡ, A2 ದರ್ಶನ್ ಸುಪ್ರೀಂ ಕೋರ್ಟ್ಗೆ ಈಗ ಲಿಖಿತ ವಾದವನ್ನ ಅವರ ಪರ ವಕೀಲರು ಸಲ್ಲಿಕೆ ಮಾಡಿದ್ದಾರೆ. ನಾನು ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿಲ್ಲ, ಅಶ್ಲೀಲ ಮೆಸೇಜ್ಗಳನ್ನ ರೇಣುಕಾಸ್ವಾಮಿ ಕಳುಹಿಸಿದ್ದ. ಡಿ ಗ್ಯಾಂಗ್ ಸಲ್ಲಿಸಿದಂತಹ ಲಿಖಿತ ವಾದದಲ್ಲಿರುವಂತಹ ಅಂಶಗಳಿದು. ನನಗೂ ಉಳಿದ ಆರೋಪಿಗಳಿಗೂ ಯಾವುದೇ ಸಂಬಂಧ ಇಲ್ಲ. ನನಗೆ 10ನೇ ತರಗತಿ ಓದುವ ಮಗಳಿದ್ದಾಳೆ. ಪವಿತ್ರ ಗೌಡ ಪರ ವಕೀಲರು ಸಲ್ಲಿಸಿದಂತಹ ಲಿಖಿತ ವಾದದಲ್ಲಿರುವಂತಹ ಅಂಶಗಳಿದು. ನನಗೂ ಉಳಿದ ಆರೋಪಿಗಳಿಗೂ ಯಾವುದೇ ಸಂಬಂಧ ಇಲ್ಲ. ನಾನು ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿಲ್ಲ. ಅಶ್ಲೀಲ ಮೆಸೇಜ್ಗಳನ್ನ ಕಳುಹಿಸಿದ್ದು ರೇಣುಕಾಸ್ವಾಮಿ. ಈ ಬಗ್ಗೆ ಮಾಹಿತಿ ಕೊಡ್ತಾರೆ ನಮ್ಮ ದೆಹಲಿಯ ಪ್ರತಿನಿಧಿ ಮಂಜು. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಮಂಜು, ಡಿ ಗ್ಯಾಂಗ್ ಪರವಾಗಿ ಈಗ ವಕೀಲರು ಸುಪ್ರೀಂ ಕೋರ್ಟ್ಗೆ ಲಿಖಿತ ವಾದವನ್ನ ಸಲ್ಲಿಸಿದ್ದಾರೆ ಅನ್ನುವಂಥದ್ದು ಏನಿದೆ ಪ್ರಮುಖವಾಗಿ ಈ ವಾದದಲ್ಲಿ? ವೀಣಾ, ಬಹಳ ಕುತೂಹಲ ಕೆರಳಿಸಿರುವಂತ ಪ್ರಕರಣ. ಇನ್ನೇನು ನಾಳೆ ಅಥವಾ ಶುಕ್ರವಾರ ಇದಕ್ಕೆ ಕುರಿತಾದಂತ ಒಂದು ತೀರ್ಪು ಸುಪ್ರೀಂ ಕೋರ್ಟ್ ನಿಂದ ಹೊರಬೀಳಲಿದೆ. ಇದು ಇಡೀ ಟೀಮ್ ದರ್ಶನ್ ಅಂಡ್ ಗ್ಯಾಂಗ್ ಏನಿದೆ ಎಲ್ಲರೂ ಒಳಗಡೆ ಹೋಗ್ಬೇಕಾ ಹೊರಗಡೆ ಇರಬೇಕಾ ಅನ್ನುವಂತಹ ತೀರ್ಪು ಸುಪ್ರೀಂ ಕೋರ್ಟ್ ನಿಂದ ಹೊರಬೀಳುವಂತಹ ಹಂತದಲ್ಲಿದೆ. ಇದಕ್ಕೂ ಮುಂಚೆ ಸುಪ್ರೀಂ ಕೋರ್ಟ್ ವಿಚಾರಣೆಯನ್ನ ಪೂರ್ಣಗೊಳಿಸಿದಂತ ಸಂದರ್ಭದಲ್ಲಿ ಎರಡೂ ಕಡೆಯ ವಕೀಲರಿಗೆ ಒಂದು ತಾಕೀತನ್ನ ಮಾಡಿತ್ತು. ನೀವು ಉಳಿದಂತೆ ಏನಾದ್ರೂ ಆರ್ಗ್ಯುಮೆಂಟ್ಸ್ ಅನ್ನ ಫೈಲ್ ಮಾಡೋದಾದ್ರೆ ರಿಟರ್ನ್ ಆರ್ಗ್ಯುಮೆಂಟ್ಸ್ ಅಂದ್ರೆ ಲಿಖಿತವಾಗಿ ನೀವು ಸಲ್ಲಿಕೆ ಮಾಡಬಹುದು ಅಂತ ಹೇಳಲಾಗಿತ್ತು. ಸೊ ಅದನ್ನ ಇಟ್ಕೊಂಡು ಎಲ್ಲಾ ಏನು ಆರೋಪಿಗಳು ಯಾರ್ಯಾರಿದ್ದಾರೆ ಅವರೆಲ್ಲರ ಪರ ವಕೀಲರು ಕೂಡ ರಿಟರ್ನ್ ಆರ್ಗ್ಯುಮೆಂಟ್ ಸಲ್ಲಿಕೆಯನ್ನ ಮಾಡಿದ್ರು. ಸೊ ಅದರಲ್ಲಿ ಪವಿತ್ರ ಗೌಡದು ಕೂಡ ಸಲ್ಲಿಕೆ ಆಗಿದೆ. ಬಹಳ ಇಂಟ್ರೆಸ್ಟಿಂಗ್ ಆಗಿ ಹೇಳ್ಕೊಂಡಿರುವಂತ ಅಂಶಗಳು ಕೂಡ ಇದೆ. ಪವಿತ್ರ ಗೌಡ ಹೇಳ್ಕೊಂಡಿರುವಂತದ್ದು, ನನಗೂ ಈ ಕೊಲೆ ಪ್ರಕರಣಕ್ಕೂ ಸಂಬಂಧ ಇಲ್ಲ ಅನ್ನುವಂಥದ್ನ ಬಹಳ ಸ್ಪಷ್ಟವಾಗಿ ಹೇಳ್ಕೊಂಡಿದ್ದಾರೆ. ಕಾರಣ, ನಾನು ಆ ಸಂದರ್ಭದಲ್ಲಿ ನನಗೆ ಈ ಅಶ್ಲೀಲ ಮೆಸೇಜ್ಗಳು ಬಂದಿತ್ತು. ಆ ಮೆಸೇಜ್ಗಳು ಬಂದಂತ ಸಂದರ್ಭದಲ್ಲಿ ಇದೆಲ್ಲವೂ ಎಡವಟ್ಟಿಗೆ ಮೆಸೇಜ್ಗಳೇ ಕಾರಣ ಅನ್ನುವಂಥದ್ದು. ಆ ಸಂದರ್ಭದಲ್ಲಿ ನಾನು ಹೋಗಿ ಅವನ ಕಪಾಳಕ್ಕೆ ಬಾರಿಸಿದ್ದಿದೆ ಅನ್ನುವಂಥದ್ನು ಕೂಡ ಹೇಳ್ಕೊಂಡಿದ್ರು. ಸೊ ಅದು ಆರ್ಗ್ಯುಮೆಂಟ್ಸ್ ಅಲ್ಲಿ ಕೂಡ ಬಂದಿತ್ತು. ಈಗಲೂ ಕೂಡ ಅದನ್ನ ಹೇಳ್ಕೊಂಡಿರುತ್ತೆ. ಉಳಿದಂತೆ ಈಗ ನಾನು ಸಿಂಗಲ್ ಪೇರೆಂಟ್ ಆಗಿದ್ದೇನೆ ಅನ್ನುವಂಥದ್ದು ಪರಿಗಣಿಸ್ಬೇಕು. ಯಾಕೆ ಅಂದ್ರೆ ಮಗಳು 10ನೇ ತರಗತಿ ಓದ್ತಾ ಇದ್ದಾಳೆ. ಈ ಸರಿ ಅವಳಿಗೆ ಬೋರ್ಡ್ ಎಕ್ಸಾಮ್ ಕೂಡ ಇರುವಂತದ್ದು. ಮತ್ತೆ ಮನೆಯಲ್ಲಿ ವಯಸ್ಸಾದ ತಂದೆ ತಾಯಿಗಳಿದ್ದಾರೆ. ನಾನು ಒಂದು ಫ್ಯಾಷನ್ ಡಿಸೈನರ್ ಆಗಿ ಕೆಲಸ ಮಾಡಿಕೊಂಡು ಜೀವನವನ್ನ ನಡೆಸ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ಮಗಳ ಜೊತೆ ನಿಲ್ಲಬೇಕಾಗಿರುವಂತದ್ದು ಬಹಳ ಮುಖ್ಯವಾಗಿರುವಂತದ್ದು. ಹಾಗಾಗಿ ನೀವು ನನಗೆ ಏನು ಬೇಲ್ ಕೊಟ್ಟಿದಾರಲ್ಲ ಅದನ್ನ ಮುಂದುವರಿಸಬೇಕು ಅನ್ನುವಂತಹ ಒಂದು ಒತ್ತಾಯವನ್ನ ತಮ್ಮ ರಿಟರ್ನ್ ಆರ್ಗ್ಯುಮೆಂಟ್ ಅಲ್ಲಿ ಹೇಳಿರುವಂತದ್ದು ವೀಣಾ.
ಎಸ್, ಇದು ಪವಿತ್ರ ಗೌಡ ಪರ ವಕೀಲರು ಸಲ್ಲಿಸಿದಂತಹ ಒಂದು ವಾದದಲ್ಲಿರುವಂತಹ ಅಂಶ. ಆದರೆ ಇನ್ನುಳಿದಂಥವರ ಲಿಖಿತ ವಾದವು ಕೂಡ ಸಲ್ಲಿಕೆ ಆಗಿದೆಯಾ, ಹೇಗೆ ಮಂಜು? ಎಲ್ಲ ಆರೋಪಿಗಳು ಇನ್ಕ್ಲೂಡಿಂಗ್ ದರ್ಶನ್ ಪರ ವಕೀಲರು ಕೂಡ ಸಲ್ಲಿಕೆ ಮಾಡಿರುವಂತದ್ದು. ಅಂದ್ರೆ ಏನೋ ಪೊಲೀಸರನವರು ಎಲ್ಲೆಲ್ಲಿ ಲ್ಯಾಕುನಾಸ್ ಮಾಡಿದ್ದಾರೆ ಪ್ರಕರಣದಲ್ಲಿ ಅನ್ನುವಂಥದ್ನ ಎಲ್ಲ ಪಟ್ಟಿಯನ್ನ ಇಟ್ಕೊಂಡು ಇವೆಂಟ್ಸ್ ಅಂದ್ರೆ ಯಾವ್ಯಾವ ಸಂದರ್ಭದಲ್ಲಿ ಹೈಕೋರ್ಟ್ ತೀರ್ಪು ನೀಡುವಂತ ಸಂದರ್ಭದಲ್ಲಿ ಯಾವ್ಯಾವೆಲ್ಲ ಅಂಶಗಳನ್ನ ಪರಿಗಣಿಸಿದೆ ಅನ್ನುವಂಥದ್ದನ್ನ ಹಿಡ್ಕೊಂಡು, ಮತ್ತೆ ಯಾವ ಸಂದರ್ಭದಲ್ಲಿ ಕೊಲೆ ಆಯ್ತು, ಯಾವ ಸಂದರ್ಭದಲ್ಲಿ ಇವ್ರನ್ನ ಕರೆಸ್ಕೊಳ್ಳುವಂತ ಸಂದರ್ಭದಲ್ಲೂ ಕೂಡ ಅಂದ್ರೆ ನೋಟಿಸ್ ಅನ್ನ ಕೊಡದೇ ಇವ್ರು ಕರ್ಕೊಂಡೋಗಿ ವಿಚಾರಣೆ ಮಾಡಿದ್ದಿರೋದು ಇರುವಂತದ್ದಿರ್ಬೋದು, ಅಥವಾ ಪ್ರಮುಖವಾಗಿ ಸಾಕ್ಷಿಗಳ ಹೇಳಿಕೆ ದಾಖಲು ಮಾಡ್ಕೊಂಡಿರುವಂತದ್ದಿರ್ಬೋದು. ಈ ಎಲ್ಲಾ ಪ್ರಕರಣಗಳಲ್ಲೂ ಕೂಡ ಲೂಪ್ ಹೋಲ್ ಆಗಿದೆ. ಇದರಲ್ಲಿ ನಾನು ಎಲ್ಲೂ ಇಲ್ಲ ಅನ್ನುವಂಥದ್ನ ಪದೇ ಪದೇ ಹೇಳುವಂತಹ ಪ್ರಯತ್ನ ಮಾಡಿರುವಂತದ್ದು ದರ್ಶನ್ ಪರ ವಕೀಲರು. ಎಸ್, ಥ್ಯಾಂಕ್ ಯು ಮಂಜು ತಮ್ಮ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.